ಮೊಳಕೆ ಒಡೆಯುತ್ತಿರುವ ಸಸ್ಯ ಲಿಂಗಾಯತ ಸಮುದಾಯದ ಉಗಮ ಕಾಲ ಲಿಂಗಾಯತ ಚಳವಳಿ 12ನೇ ಶತಮಾನದಲ್ಲಿ ನಕ್ಷತ್ರ ಚಿಹ್ನೆ ಉತ್ತರ ಕರ್ನಾಟಕದ ಕಲ್ಯಾಣ ಈಗಿನ ಬಸವ ಕಲ್ಯಾಣ ನಕ್ಷತ್ರ ಚಿಹ್ನೆದಲ್ಲಿ ಆರಂಭವಾಯಿತು. ಸಂಸ್ಥಾಪಕ ಈ ಚಳವಳಿಗೆ ಪ್ರಚಾರ ನೀಡಿದವರು ಬಸವಣ್ಣ, ಬಸವೇಶ್ವರ, ದಾರ್ಶನಿಕ, ಕವಿ ಹಾಗೂ ಕಲಚುರಿ ರಾಜವಂಶದ ಬಿಜ್ಜಳ ದ್ವಿತೀಯನ ಪ್ರಧಾನಮಂತ್ರಿಯಾಗಿದ್ದರು. ದರ್ಶನ ಬಸವಣ್ಣನು ಬ್ರಾಹ್ಮಣ್ಯಾಧಿಕಾರ, ಜಾತಿ ವ್ಯವಸ್ಥೆ, ಮೂರ್ತಿಪೂಜೆ ಮತ್ತು ಕಠಿಣ ವಿಧಿವಿಧಾನಗಳ ವಿರುದ್ಧ ಇದ್ದರು. ಅವರು ಒತ್ತಿಸಿದ್ದನ್ನು ಇಷ್ಟಲಿಂಗ ಪೂಜೆ, ಶರಣರು ದೇಹದಲ್ಲಿ ಧರಿಸುವ ವೈಯಕ್ತಿಕ ಶಿವಲಿಂಗ, ಕಾಯಕ ಕೆಲಸವನ್ನೇ ದೇವರ ಪೂಜೆ ಎಂದು ಕಾಣುವುದು, ದಾಸೋಹ ಸಂಪತ್ತನ್ನು ಅನ್ನವನ್ನು ಭೇದವಿಲ್ಲದೆ ಹಂಚಿಕೊಳ್ಳುವುದು, ಸಮಾನತೆ ಜಾತಿ, ಲಿಂಗ, ಧನಸ್ಥಿತಿ, ಉದ್ಯೋಗಕ್ಕೆ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಸಮಾನ ಸ್ಥಾನಸ್ಥಾಪಕ ಬಸವಣ್ಣ. 12ನೇ ಶತಮಾನ ಮುಖ್ಯ ನಂಬಿಕೆ ಇಷ್ಟಲಿಂಗ ಪೂಜೆ, ಸಮಾಜದಲ್ಲಿ ಸಮಾನತೆ, ಜಾತಿ ವಿರೋಧ, ಕಾಯಕ ಮುಖ್ಯ ಕೇಂದ್ರಗಳು ಅನುಭವ ಮಂಟಪ, ವಿವಿಧ ಮಠಗಳು ಸಾಹಿತ್ಯ ವಚನ ಸಾಹಿತ್ಯ ಇತ್ತೀಚಿನ ಪ್ರಭಾವ ಕರ್ನಾಟಕದ ಪ್ರಮುಖ ಸಮುದಾಯ, ರಾಜಕೀಯ ಹಾಗೂ ಸಾಮಾಜಿಕ ಪ್ರಭಾವ ಧರ್ಮದ ಸ್ಥಾನ ಶೈವ ಧರ್ಮದ ಅಂಗವೆಂದು, ಪ್ರತ್ಯೇಕ ಧರ್ಮವೆಂದು ಪರಸ್ಪರ ಭಿನ್ನಾಭಿಪ್ರಾಯ. ಲಿಂಗಾಯತ ಚಳವಳಿಯ ಬೆಳವಣಿಗೆ ಅನುಭವ ಮಂಟಪ ಬಸವಣ್ಣನು ಸ್ಥಾಪಿಸಿದ ವಿಶ್ವದಲ್ಲಿ ಮೊದಲ ಪ್ರಜಾಪ್ರಭುತ್ವ ಶ್ರವಣ ವೇದಿಕೆ. ಇಲ್ಲಿ ಪುರುಷರು, ಮಹಿಳೆಯರು, ಶ್ರೇಣಿಯಿಲ್ಲದ ಜನರು, ಸಂತರು, ಸಾಮಾನ್ಯರು ಸೇರಿ ತತ್ವಚರ್ಚೆ ಮಾಡುತ್ತಿದ್ದರು. ಪ್ರಮುಖ ಶರಣರು ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಇತರ ಸಾವಿರಾರು ಶರಣರು. ಇದರ ಫಲವಾಗಿ ಸಾವಿರಾರು ವಚನಗಳು, ಸಣ್ಣ ಆಧ್ಯಾತ್ಮಿಕ ಕವನಗಳು ರಚನೆಯಾದವು. 2. ಸಾಮಾಜಿಕ ಪರಿಣಾಮ ವರ್ಣಾಶ್ರಮ ಧರ್ಮದ ವಿರುದ್ಧವಾದ ಚಳವಳಿ, ಮಹಿಳೆಯರಿಗೆ ಸಮಾನ ಸ್ಥಾನ, ವಿಧವಾ ಮದುವೆಗೆ ಸಹಾಯ, ಎಲ್ಲ ಉದ್ಯೋಗಗಳಿಗೂ ಗೌರವ, ಕೆಲಸವೇ ದೇವರ ಸೇವೆ, ಅತ್ಯಾಚಾರ ಮತ್ತು ಹಿನ್ನಡೆ. ಬಿಜ್ಜಳನ ಹತ್ಯೆಯ ನಂತರ ಲಿಂಗಾಯತರು ತೀವ್ರವಾಗಿ ದಮನಕ್ಕೊಳಗಾದರು. ಅನೇಕರು ದಕ್ಷಿಣ ಭಾರತದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ಧರ್ಮವನ್ನು ಹರಡಿದರು. 4. ಪರಿಣತ ಸ್ಥಿತಿ ಲಿಂಗಾಯತರು ತಮ್ಮದೇ ಆದ ಆಚರಣೆ, ಮಠಗಳು, ತತ್ವಶಾಸ್ತ್ರವೊಂದಿಗಿನ ವಿಶಿಷ್ಟ ಸಮುದಾಯವಾಗಿ ಬೆಳೆಯಲಾರಂಭಿಸಿದರು. ಕೆಲವರು ಶೈವ ಮತದ ಅಂಗವಾಗಿ, ಇನ್ನು ಕೆಲವರು ಲಿಂಗಾಯತ ಧರ್ಮವೇ ವಿಭಿನ್ನ ಧರ್ಮವೆಂದು ನಂಬಿದರು. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಮತ್ತು ಪ್ರಭಾವ ಲಿಂಗಾಯತರು ಕರ್ನಾಟಕದ ಜನಸಂಖ್ಯೆಯ 15-20% ಭಾಗವಿದ್ದು, ರಾಜಕೀಯ ಮತ್ತು ಸಾಮಾಜಿಕವಾಗಿ ಬಹಳ ಪ್ರಭಾವಿಗಳಾಗಿದ್ದಾರೆ. ರಾಜಕೀಯ ನಾಯಕತ್ವ ಎಸ್. ನಿಜಲಿಂಗಪ್ಪ, ಬಿ. ಡಿ. ಜತ್ತಿ, ಬಿ. ಎಸ್.